ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗುರುಗೀತ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಶ್ಲೋಕ 111 ಶುರು ಮಾಡೋಣ. ಯದಾ ನಿಜ ಸ್ವಭಾವೇನ ಕೇಯೂರ ಕಟಕಾದಯ ಸುವರ್ಣತ್ವೇನ ತಿಷ್ಟಂತಿ ತಥಾಹಂ ಬ್ರಹ್ಮಶಾಶ್ವತಂ. ಗುರುವನ್ನ ನಮ್ಮ ಹೃದಯ ಸ್ಥಾನದಲ್ಲಿ ಧ್ಯಾನ ಮಾಡುವ ಫಲವನ್ನ ಹೇಳ್ತಾ ಇದ್ದಾರೆ. ಗುರು ಅನ್ನೋರು ಬ್ರಹ್ಮಸ್ವರೂಪಿ, ಸದ್ಗುರು ಅನ್ನೋರು ಬ್ರಹ್ಮಸ್ವರೂಪಿ. ಇಡೀ ಪ್ರಪಂಚ ಏನು ನೋಡ್ತೇವೆ ನಾವು, ಅವೆಲ್ಲವೂ ಬ್ರಹ್ಮ ಆ ಪ್ರಪಂಚದ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಕಾಣ್ತಾರೆ. ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲವೂ ಬ್ರಹ್ಮನ ಸ್ವರೂಪವೇ. ಹೇಗೆ ಬಂಗಾರದಿಂದ ಮಾಡಿದ ನೆಕ್ಲೆಸು, ಚೈನು, ಸರ ಅವೆಲ್ಲವೂ ಬಂಗಾರವು, ಎಲ್ಲವೂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮಸ್ವರೂಪಿ. ನಾನು ಕೂಡ ಬ್ರಹ್ಮ. ಈ ಜ್ಞಾನವನ್ನ ಪಡಿತಾನೆ ಯಾರು ಗುರುವನ್ನ ತನ್ನ ಹೃದಯ ಸ್ಥಾನದಲ್ಲಿ ಧ್ಯಾನ ಮಾಡ್ತಾನೋ ಅವನು. ಏವಂ ಧ್ಯಾಯನ್ ಪರಂ ಬ್ರಹ್ಮ ಸ್ಥಾತವ್ಯಂ ಯತ್ರ ಕುತ್ರಚಿತ್ ಕೀಟೋ ಭೃಂಗ ಇವ ಧ್ಯಾನಾತ್ ಬ್ರಹ್ಮೈವ ಭವತಿ ಸ್ವಯಂ. 112ನೇ ಶ್ಲೋಕ. ಹೀಗೆ ಧ್ಯಾನ ಮಾಡ್ಬೇಕು. ಏನು? ಪರಬ್ರಹ್ಮ ಸ್ಥಿತಿ, ನಾನು ಪರಬ್ರಹ್ಮ ಅನ್ನೋ ದೃಢವಾದ ಚಿಂತನೆಯಲ್ಲಿ ಮನಸ್ಸನ್ನು ಆ ಕಡೆ ಈ ಕಡೆ ಹೋಗಲಾಡ್ತದೆ, ಒಂದೇ ಕಡೆ ಗಮನ ಕೇಂದ್ರೀಕೃತ ಮಾಡಬೇಕು. ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ಬ್ರಹ್ಮಾಕಾರ ವೃತ್ತಿ ಅಂತ ಹೇಳ್ತೇವೆ. ಆ ಬ್ರಹ್ಮಾಕಾರ ವೃತ್ತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ಬ್ರಹ್ಮಾಕಾರ ವೃತ್ತಿಯನ್ನು ಇಟ್ಟಾಗ ಭ್ರಮರ ಕೀಟ ನ್ಯಾಯ ಅಂತ ಹೇಳ್ತೇವೆ. ಒಂದು ಭ್ರಮರ ಒಂದು ಕೀಟವನ್ನು ತಂದು ತನ್ನ ಗೂಡಲ್ಲಿ ಇಟ್ಕೊಳ್ತದೆ, ಆ ಮಕ್ಕಳಿಗೆ ತಿನ್ಸ್ಲಿಕ್ಕೆ, ಮರಿಗಳಿಗೆ ತಿನ್ಸ್ಲಿಕ್ಕೆ ಕೀಟವನ್ನು. ಆ ಕೀಟಕ್ಕೆ ಏನಾಗುತ್ತೆ, ಪುನಃ ಭ್ರಮರದ ಚಿಂತನೆ ಮಾಡ್ತಾ ಮಾಡ್ತಾ ಹೆದರಿಕೆಯಿಂದ ಭ್ರಮರದ ಹಾಗೆ ರೆಕ್ಕೆಗಳು ಬಂದ್ಬಿಡ್ತವೆ, ಅದು ಹಾರಿ ಹೋಗ್ಬಿಡ್ತದೆ. ಅದಕ್ಕೆ ಭ್ರಮರ ಕೀಟ ನ್ಯಾಯ ಅಂತ ಹೇಳೋದು. ಈ ಭ್ರಮರ ಕೀಟ ನ್ಯಾಯ ಇಲ್ಲಿ ಯಾಕೆ ಹೇಳಿದ್ರೆ, ನಾವು ಯದ್ಭಾವಯತಿ ತದ್ಭವತಿ. ನಾವು ಯಾವುದನ್ನು ಪುನಃ ಯೋಚನೆ ಮಾಡ್ತೇವೆ, ಯಾವುದ್ರ ಬಗ್ಗೆ ಪುನಃ ಚಿಂತನೆ ಮಾಡ್ತೇವೆ, ಅದೇ ಆಗ್ಬಿಡ್ತೇವೆ ನಾವು. ಸೊ ಹಾಗಾಗ್ಬಿಟ್ಟು ಪುನಃ ನಾನು ಬ್ರಹ್ಮಸ್ವರೂಪಿ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಬ್ರಹ್ಮಾಕಾರ ವೃತ್ತಿಯಲ್ಲಿ ಧ್ಯಾನ ಮಾಡಬೇಕು. ಅವಾಗ ನಾವು ಅದೇ ಆಗ್ಬಿಡ್ತೇವೆ. 113ನೇ ಶ್ಲೋಕ. ಯದೃಚ್ಛಯ ಚೋಪಪನ್ನಂ ಹಿ ಅಲ್ಪಂ ಬಹುಲಮೇವ ವಾ ನೀರಾಗಣ್ಯೈವ ಭುಂಜಿಯತ ಹಿ ಅಭ್ಯಾಸ ಸಮಯೇ ಮುದಾ. ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಏನು ಬರ್ತೋ ಅದ್ರಲ್ಲಿ ತೃಪ್ತಿ ಪಡ್ಕೋಬೇಕು. ನನಗೆ ಅದು ಬೇಕು, ಹಾಗಾಗಬೇಕು, ಈ ಅನುಭವ ಆಗಬೇಕು ಅಂತ ಅನುಭವ ಹುಡ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಬ್ರಹ್ಮ ಅನ್ನೋದು ಒಂದು ಅನುಭವ ಅಲ್ಲ, ಬ್ರಹ್ಮ ಅಂದ್ರೆ ನಮ್ಮ ಸ್ವರೂಪ. ನಾನು ಅದು ಬೇಕು ಇದು ಬೇಕು ಅಂತ ಹೇಳಿದಾಗ ನಾವೇನು ನೋಡಿದ್ರೆ ಮನಸ್ಸಿನಿಂದ ಬೀಳ್ತೇವೆ, ಮನಸ್ಸಿಗೆ ಅಂಟಿಕೊಳ್ತೇವೆ ಆಕಾಂಕ್ಷೆಗಳು, ಅಪೇಕ್ಷೆಗಳು. ನಿಜವಾದ ನಾನು ಬ್ರಹ್ಮಸ್ವರೂಪಿ ಅಂತ ಆದಾಗ ಯಾವುದೇ ಅಪೇಕ್ಷೆಗಳು ಅಂಟಿಕೊಳ್ಳೋದು, ಏನು ಬರ್ತೋ ಅದು ಬರುತ್ತೆ ಅಷ್ಟೇ. ಬಂದದೆಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ರೆ ನಾನು ಬ್ರಹ್ಮಸ್ವರೂಪಿಯಾಗಿ ನಿಲ್ತೇನೆ. ಆನಂದ ಸಂತೋಷದಿಂದ ಏನು ಬರ್ತೋ ಅದನ್ನು ಸ್ವೀಕಾರ ಮಾಡಿ ಧ್ಯಾನದಲ್ಲಿ ಮಗ್ನ ಆಗಬೇಕು. ಏಕಮೇವ ಅದ್ವಿತೀಯೋಹಂ ಗುರುವಾಕ್ಯಾತ್ ಸುನಿಶ್ಚಿತಂ ಏವಂ ಅಭ್ಯಸಿತೋ ನಿತ್ಯಂ ನ ಸೇವ್ಯಂ ವೈ ವನಾಂತರಂ. ಏಕಮೇವ ಅದ್ವಿತೀಯೋಹಂ, ನಾನು ಬ್ರಹ್ಮ ಅಂದ್ರೆ ದ್ವೈತ ಇಲ್ಲ, ಎರಡಿಲ್ಲ. ಏಕಮೇವ, ಬ್ರಹ್ಮ ಒಬ್ಬನೇ, ಬ್ರಹ್ಮ ಒಕ್ಕಟೆ. ಇದನ್ನ ಗುರುವಾಕ್ಯ ಸುನಿಶ್ಚಿತಂ, ಗುರುವಿನ ಮಾತನ್ನು ಶ್ರವಣ ಮನನದಿಂದ ದೃಢ ಮಾಡ್ಕೋಬೇಕು. ನಾನು ಬ್ರಹ್ಮ ಅಂತ ಇದನ್ನ ನಿತ್ಯ ಅಭ್ಯಾಸ ಮಾಡಬೇಕು.
ಆ ಯಾರು ನಿತ್ಯ ಅಭ್ಯಾಸ ಮಾಡ್ತಾರೆ ನಾನು ಬ್ರಹ್ಮಸ್ವರೂಪಿ ಅಂತ, ಅವರಿಗೆ ವನಾಂತರಂ ಕಾಡಿಗೆ ಹೋಗೋ ಅಗತ್ಯ ಇಲ್ಲ ಅಂತ. ಜನರಿಗೆ ಏನ್ ಕಲ್ಪನೆ ಇದೆ, ಬ್ರಹ್ಮಜ್ಞಾನ ಪಡಿಬೇಕಾದ್ರೆ ಯಾವ್ದೋ ಕಾಡಿಗೆ ಹೋಗ್ಬೇಕು, ಯಾವ್ದೋ ಆಶ್ರಮಕ್ಕೆ ಹೋಗ್ಬೇಕು, ಎಲ್ಲೋ ಗುಡ್ಡಕ್ಕೆ ಹೋಗ್ಬೇಕು, ಸನ್ಯಾಸ ತೆಗಬೇಕು ಅಂತ ಆಶ್ರಮ ಕಲ್ಪನೆ ಇದೆ. ನೀವು ಎಲ್ಲಿದ್ದೀರಾ ಅಲ್ಲೇ, ಗೃಹಸ್ಥಾಶ್ರಮದಲ್ಲಿದ್ದೀರೋ ಅಲ್ಲೇ ಗುರುವಿನ ಮಾತನ್ನು ಶ್ರವಣ ಮನನ ಮಾಡಿ ನಿಧಿಧ್ಯಾಸ ಮಾಡಿದಾಗ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಬೇರೆ ಎಲ್ಲೂ ಹೋಗೋ ಅಗತ್ಯ ಇಲ್ಲ. ಅಭ್ಯಾಸ ನಿಮಿಷೇಣೇವ ಸಮಾಧಿಂ ಅಧಿಗಚ್ಚತಿ ಜನ್ಮಕೋಟಿ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ. ಅಭ್ಯಾಸ ಮಾಡಿದಾಗ, ಓ ನಾನು ಎಷ್ಟು ವರ್ಷ ಅಭ್ಯಾಸ ಮಾಡಬೇಕು, ಎಷ್ಟು ಕಾಲ ಅಭ್ಯಾಸ ಮಾಡಬೇಕು, ಕಾಲದ ಪ್ರಶ್ನೆ ಇಲ್ಲ. ತತ್ವಮಸಿಯಿಂದ ನೀನು ಬ್ರಹ್ಮನೇ ಆಗಿದ್ಯಾ, ಈಗಲೇ ಆಗಿದ್ಯಾ. ನೀ ಯಾವ್ದಾರು ಪಡಿಬೇಕಂದ್ರೆ ನಿಮಗೆ ಅಭ್ಯಾಸ ಕಾಲದ ಪ್ರಶ್ನೆ ಇದೆ. ಆದ್ರೆ ನಾನೇ ಆಗಿದ್ದನ್ನು ಗುರುತಿಸಬೇಕಾದ್ರೆ ಕಾಲದ ಪ್ರಶ್ನೆಯೇ ಇಲ್ಲ. ನಿಮಿಷೇಣೈವ, ಈ ಕ್ಷಣದಲ್ಲಿ ಯಾವಾಗ ಸ್ಪಷ್ಟವಾದ ಜ್ಞಾನ ಬಂದಿರಬೇಕು. ತತ್ ತ್ವಂ ಅಸಿ, ನಾನು ಬ್ರಹ್ಮಸ್ವರೂಪಿ ಅನ್ನೋ ಜ್ಞಾನ ಬರಬೇಕು. ಅದ್ಯಾವುದು ಶ್ರವಣ ಮನನದಿಂದ ಬರ್ತದೆ, ಗುರುವಾಕ್ಯದಿಂದ. ಆ ಶ್ರವಣ ಮನನದಿಂದ ಬಂದಾಗ ನಿಧಿಧ್ಯಾಸ ಮಾಡ್ಲಿಕ್ಕೆ ಸುಲಭ. ಅಹಂ ಬ್ರಹ್ಮಾಸ್ಮಿ ಅಂತ ನಿಧಿಧ್ಯಾಸ ಮಾಡಲಿಕ್ಕೆ ಸುಲಭ. ಆ ನಿಧಿಧ್ಯಾಸ ಮಾಡಿದ ವಾಕ್ಯ ಒಳಕ್ಕಿಳಿಬೇಕು, ಆಳಕ್ಕಿಳಿಬೇಕು. ಕಾನ್ಶಿಯಸ್ ಮೈಂಡಿಂದ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬೇಕು. ಆಳಕ್ಕಿಳಿದಾಗ ಏನಾಗ್ತದೆ, ನಿಮಿಷೇಣ ಇವ, ಇಲ್ಲಿ ಮತ್ತು ಈಗ, ಹಿಯರ್ ಅಂಡ್ ನೌ ಆ ಜ್ಞಾನ ಬರ್ತದೆ. ಸಮಾಧಿಯನ್ನು ಪಡಿತಾನೆ. ಸಮಾಧಿಯನ್ನು ಪಡೆದು ಏನನ್ನು ಸಮಾಧಿ ಪಡೆಯೋದು? ಸಮಾಧಿ ಅಂದ್ರೆ 3 ವಿಧ. ಸಮಾಧಿಯಲ್ಲಿ 2 ವಿಧ, ಸವಿಕಲ್ಪ ಮತ್ತು ನಿರ್ವಿಕಲ್ಪ ಅಂತ. ಸವಿಕಲ್ಪ ಸಮಾಧಿಯಲ್ಲಿ ಯಾವುದೊಂದು ವಸ್ತುವನ್ನ ಒಂದು ಆಧಾರ ಇರಬೇಕು. ಆ ಆಧಾರ, ನಿರ್ವಿಕಲ್ಪ ಸಮಾಧಿಯಲ್ಲಿ ಆಧಾರ ಬಿಡ್ಬೇಕಾಗತ್ತೆ, ಬಿಟ್ಬಿಡ್ಬಹುದು. ಯಾವಾಗ ನಾನು ಬ್ರಹ್ಮಸ್ವರೂಪಿ ಅಂತ ದೃಢವಾಗಿ ಒಳಕ್ಕೆ ಹಿಡಿತದೋ ಆವಾಗ ನಾನು ಬ್ರಹ್ಮಸ್ವರೂಪಿ ಅನ್ನೋ ಬ್ರಹ್ಮಾಕಾರ ವೃತ್ತಿನೂ ಬೇಕಾಗಿಲ್ಲ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳುದು. ಈ ಸಮಾಧಿಯನ್ನ ತಕ್ಷಣ ಪಡಿತಾನೆ. ಅದು ಯಾವುದೋ ಕಾಲ ಹೋದ್ಮೇಲಲ್ಲ, ನಿಮ್ಗೆ ಜ್ಞಾನ ದೃಢ ಆಗಿದ್ರೆ ಅಲ್ಲೇ ಪಡಿತಾನೆ. ಜನ್ಮ ಕೋಟಿ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ. ಇದರ ಫಲ ಏನಪ್ಪಾ? ಎಷ್ಟೋ ಕೋಟಿ ಜನ್ಮಗಳ ಮಾಡಿದ ಫಲ, ಸಂಚಿತ ಕರ್ಮ, ಆ ಕರ್ಮ ಸುಟ್ಟು ಹೋಗ್ಬಿಡ್ತದೆ, ನಾಶ ಆಗ್ಬಿಡ್ತದೆ, ಭಸ್ಮ ಆಗ್ಬಿಡ್ತದೆ. ಇದು ಗುರುಗೀತೆಯ 115ನೇ ಶ್ಲೋಕ. ಇದರಲ್ಲಿ ಹೇಳಿದಲ್ಲಿ ಯಾರಿಗಾದರೂ ಪ್ರಶ್ನೆ ಇದೆಯಾ? ಝೂಮ್ ಅಲ್ಲಿ ಎನಿ ಕ್ವಶನ್ಸ್ ಆನ್ ಝೂಮ್? ವಾಣಿ? ಏನೂ ಇಲ್ಲ ಪ್ರಭುಜಿ, ತುಂಬಾ ಕ್ಲಿಯರ್ ಆಗಿದೆ. ಓಕೆ, ನಾಳೆ ಮುಂದಿನ 5 ಶ್ಲೋಕಗಳನ್ನ ಹೇಳ್ತೇನೆ. ನಾಳೆ 10 ಗಂಟೆಗೆ ಕಂಟಿನ್ಯೂ ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಮ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಇವತ್ತಿಗೆ ಇಂದಿನ ಚಿಂತನೆ ಮುಗಿಸೋಣ. ಶುಭರಾತ್ರಿ. ಎಲ್ಲಿಗೂ ಶುಭವಾಗಲಿ. ಹರಿ ಓಂ. ಹರಿ ಓಂ. ಹರಿ ಓಂ ಗುರುಜಿ.